ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನನ್ನನ್ನ ನಿಮ್ಮ ಉದ್ದೇಶ ಏನಂದ್ರೆ ನಾನು ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿರೋದು. ನನ್ನನ್ನು ಮರ್ಡರ್ ಮಾಡಕ್ಕೆ ಮಾಡಿದ್ರಿ ನೀವು. ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದೀರಿ? 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ತಿಸ್ಕೊಂಡ್ಬಂದ್ರಿ ನೀವು. ಯಾಕೆ ಸುತ್ತಿಸ್ತಾ ಇದೀರಿ ನನ್ನನ್ನ? ನನಗೆ ಇಂಜುರಿ ಆದ್ಮೇಲೆ 3 ಗಂಟೆ ಮೇಲೆ ನೀವು ಅವ್ರ ಮೇಲೆ ಹಲ್ಲೆ ಮಾಡಿ ರಕ್ತ ಬರೋ ರೀತಿ ಹೊಡೆದಿದ್ದಾರೆ. ಇಲ್ಲೇ ಅವ್ರನ್ನ ತಗೊಂಡೋಗುವಾಗ ತಾವು ನೋಡಿದ್ದೀರ, ಹಣೆಗೆ ರಕ್ತ ಸುರಿತಾ ಇದೆ. ಆದ್ರೂ ಬಿಡದೆ ಈ ಪೊಲೀಸರು ದೌರ್ಜನ್ಯವನ್ನ ಮಾಡ್ತಾ ಇರೋದು ಕಣ್ಣಾರೆ ತಾವೆಲ್ಲರೂ ಕೂಡ ನೋಡಿದ್ದೀರ. ಪಾಕಿಸ್ತಾನನ ಮಾಡಕ್ ಹೊರಟಿದ್ದಾರೆ ಈ ಕಾಂಗ್ರೆಸ್ ಅವರು. ಯಾರ್ಯಾರು ಈ ಸಿ.ಟಿ. ರವಿ ಹಿಂದೂ ವಿಚಾರವಾಗಿ ಹೋರಾಟ ಮಾಡ್ತಾರೆ ಅಂತ ಹೇಳಿ ಇವತ್ತು ಅವ್ರ ಮೇಲೆ ಹಲ್ಲೆ ಮಾಡಿರೋದು ಖಂಡಿಸ್ತೀನಿ. ನಾವು FIR ಕೇಳಿದ್ರಿ, ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ. ಯಾಕಂದ್ರೆ ಇದು ಗಲಾಟೆ, ಇಬ್ರು ವೈದಾಟ, ಅವ್ರನ್ನ ಹೊಡೆಯಕ್ಕೆ, ಸಿ.ಟಿ. ರವಿ ಮೇಲೆ ಹಲ್ಲೆ ಮಾಡಕ್ಕೆ, ಗೂಂಡಾಗಳ ಬಿಟ್ಟು ಹೊಡೆದಿದ್ದಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟಿದ್ರಿ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಹೈಕೋರ್ಟ್ ಆರ್ಡರ್ ಇದೆ. ಯಾವುದೇ ಸ್ಟೇಷನ್ ಎಲ್ಲ ಕೊಟ್ಟರು ಕಂಪ್ಲೇಂಟ್ ಅಂತ ತಗೊಬೇಕು. ಇವರು ತಗೊಂಡ್ಲೇ ಇಲ್ಲ. ಅಂದ್ರೆ ಇಲ್ಲಿ ದೌರ್ಜನ್ಯ ಎಷ್ಟು ನಡೆಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಆಗಿದೆ. ಸ್ವತಃ ನಾನು ವಿರೋಧ ಪಕ್ಷದ ನಾಯಕರು ಬಂದಿದ್ದಾರೆ, ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು, ನಮ್ಮ MLAಗಳೆಲ್ಲ ಬಂದಿದ್ದಾರೆ, ನಮ್ಮ ಉಪನಾಯಕರು ಬಂದಿದ್ದಾರೆ. ಇಲ್ಲಿ ಒಂದು ರೀತಿ ಪೊಲೀಸರ ಒಂದು ಕೋಟೆ ಮಾಡಿಕೊಂಡು ನಮ್ಮನ್ನು ಒಳಗಡೆ ಬಿಡ್ತಾ ಇಲ್ಲ. ನಾವೇನು ಸಿ.ಟಿ. ರವಿನ ಎತ್ಕೊಂಡು ಹೋಗಕ್ ಬಂದಿದ್ದೀರಾ? ನಮಗೂ ಕಾನೂನು ಜ್ಞಾನ ಇಲ್ವಾ? ನಾವು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀವಿ. ಪೊಲೀಸರು ಏನು ದೌರ್ಜನ್ಯ ಮಾಡ್ತಾ ಇದ್ದಾರೆ, ಅವ್ರು ತಡ್ಕೊಂಡಿದ್ದಾರೆ. ಈ ಸರ್ಕಾರ ಬಹಳ ದಿನ ಇರಲ್ಲ. ನನ್ನ ಗಮನಕ್ಕೆ ಅಂಥದ್ದು ಯಾವುದೂ ಬರಲಿಲ್ಲ. ಅಲ್ಲಿ ಯಾವ ಪದ ಬಳಕೆಗಳು ಆಗಲಿಲ್ಲ. ಸದನ ಪೂರ್ತಿ ಒಂದು ಗಂಭೀರವಾದ ಇದನ್ನ ತೆಗೆದುಕೊಂಡಿತ್ತು. ಅದರಲ್ಲಿ ಆ ಕಡೆಯವರು ಸ್ಲೋಗನ್ ರೈಸ್ ಮಾಡಿದ್ರು, ಈ ಕಡೆಯವರು ಕೂಡ ಸ್ಲೋಗನ್ ರೈಸ್ ಮಾಡಿದ್ರು. ಒಬ್ಬರ ಮಾತು ಒಬ್ಬರಿಗೆ ಕೇಳಿಸಲಾರದಂತ ಸಿಚುವೇಶನ್ ಇತ್ತು. ಇರ್ತಕ್ಕಂಥ ಸಂದರ್ಭದಲ್ಲಿ ಸಭಾಪತಿಗಳು ಸದನವನ್ನು ಮುಂದೂಡಿ ಒಳಗಡೆ ಹೋದ್ರು. ಹೋದ ಮೇಲೆ ನಾವು ಎಲ್ಲರೂ ಕೂಡ ಒಟ್ಟಿಗೆ ಒಂದು ಕಡೆ ಸೇರಿ ರಾಹುಲ್ ಗಾಂಧಿ ಅವರು ನೋಡಿ ಎಲ್ಲೋ ಅಲ್ಲಿ ಗಲಾಟೆ ಆಗಿದೆ, ಅಲ್ಲಿ ತಳ್ಳಿ ಯಾರೋ ಒಬ್ಬರು ಸಾರಂಗಿ ಅಂತಕ್ಕಂಥ MP ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ, ಟಿವಿಯಲ್ಲಿ ಬರ್ತಾ ಇದೆ ಅಂತೇಳಿ ಭಾರತಿ ಶೆಟ್ಟಿ ಮೇಡಮ್ ಅವರು ತೋರಿಸಿದ್ರು. ಅದನ್ನೆಲ್ಲರೂ ನೋಡಿದ್ವಿ, ಮತ್ತೆ ಬಂದು ನಮ್ಮ ಜಾಗದಲ್ಲಿ ಕುಳಿತುಕೊಂಡ್ವಿ. ನಡೆದಿದ್ದಿಷ್ಟೇ. ಅದಾದ್ಮೇಲೆ ಏನಾಗಿ ಹಿಂದೆ ಆಯ್ತಾ ಮುಂದೆ ಆಯ್ತಾ ಇದು ಏನೂ ನಮಗೆ ಗೊತ್ತಿಲ್ಲ. ಅಷ್ಟೊತ್ತಿಗೆ ಸುಮಾರು 10 ನಿಮಿಷ ಅಲ್ಲೇ ಕುಳಿತಿದ್ದು ಅಲ್ಲಿ ಇದ್ದವರು ಅವ್ರೇನೋ ಅಂದ್ರು ನಮ್ಮನ್ನ ಅಂತೇಳಿ ಎದ್ದು ಒಳಗಡೆ ಹೋದ್ರು. ಅದನ್ನು ನಾವು ಗಮನಿಸಿದ್ವಿ ಅಷ್ಟೇ ಹೊರತು ಏನ್ ಹೇಳಿದ್ರು ಇವ್ರೇನ್ ಹೇಳಿದ್ರು ನಮಗೇನು ಗೊತ್ತೇ ಇಲ್ಲ. ಒಂದು ಸಮಯ ಅಲ್ಲಿ ಏನಾದ್ರೂ ನಡೆದಿತ್ತು ಅನ್ನೋದಾದ್ರೆ ನಮ್ಮನ್ನು ಯಾರು ಇಂಪಾರ್ಟೆಂಟ್ ಇರೋರನ್ನ ಕರೆದು ನೋಡಿ ಹಿಂಗ ಆಗಿದೆ ಅಂತ ನಮ್ಮನ್ನು ಕನ್ವಿನ್ಸ್ ಮಾಡ್ಬೇಕು. ಅವರು ಬರೀ ಆಪಾದನೆ ಮಾಡಿದ ತಕ್ಷಣನೇ ವಜಾ ಮಾಡಕ್ ಆಗೋದಿಲ್ಲ. ಅವ್ರು ಏನಾದ್ರೂ ಹೇಳಿದ್ರೆ ಅದನ್ನು ಸಾಬೀತು ಮಾಡ್ಲಿ, ನಂತರ ಮಾತಾಡೋಣ. ಆಡಳಿತ ಹಳಿ ತಪ್ಪಿದೆ. ಪೊಲೀಸ್ ರಾಜ್ಯ ಇವತ್ತು ಕರ್ನಾಟಕದಲ್ಲಿ ಪ್ರತಿಯೊಂದಕ್ಕೂ ಕೂಡ ಪೊಲೀಸ್ ಇಲಾಖೆಯ ದುರ್ಬಳಕೆ ನಾವು ನೋಡ್ತಾ ಇದ್ದೀವಿ. ವಿರೋಧ ಪಕ್ಷದ ಮೇಲೆ ದ್ವೇಷ ಸಾಧಿಸಲು ಹಲವಾರು SITಗಳು, ಹಲವಾರು ತನಿಖೆಗಳು. ಸ್ವಂತ ಮುಖ್ಯಮಂತ್ರಿಗಳೇ ಇವತ್ತು ಭ್ರಷ್ಟಾಚಾರದಲ್ಲಿರುವಂತಹದನ್ನ ತನಿಖೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಪೊಲೀಸ್ ದುರ್ಬಳಕೆ ಆಗ್ತದೆ. ಎಲ್ಲಿವರೆಗೂ ಮುಟ್ಟಿದೆ ಅಂತಂದ್ರೆ ವಿಧಾನಸಭೆಯಲ್ಲಿ ಕೂಡ ಮುಟ್ಟಿದೆ. ಬೆಳಗಾವಿ ಅಧಿವೇಶನದಲ್ಲಿ ಮೊಟ್ಟ ಮೊದಲು ರೈತರ ಸಮುದಾಯ ಆದಂಥ ಪಂಚಮಸಾಲಿ ಲಿಂಗಾಯತರ ಮೇಲೆ ದೊಡ್ಡ ಪ್ರಮಾಣದ ಲಾಠಿ ಚಾರ್ಜ್, ರಕ್ತ ಸೋಸಿ ಹಿಂದೆಂದೂ ಕೂಡ ಆಗಿರಲಿಲ್ಲ. ಹಲವಾರು ಬಾರಿ ರೈತ ಸಂಘಟನೆಗಳು ಹೋರಾಟ ಮಾಡಿದಾಗ ಇದೇ ಪಂಚಮಸಾಲಿ ಹೋರಾಟ ಮಾಡಿದಾಗ ಕೂಡ ಆಗಿರಲಿಲ್ಲ. ಪೊಲೀಸರ ಬಳಕೆ ಬಹಳ ಒಂದು ರೀತಿಯಲ್ಲಿ ಪೊಲೀಸರ ದಬ್ಬಾಳಿಕೆಯಿಂದನೇ ಎಲ್ಲವನ್ನೂ ನಾನು ದಮನ ಮಾಡ್ತೀನಿ ಅನ್ನುವಂಥ ರೀತಿ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿ ಇದೆ. ಈಗ ನೋಡಿದ್ರೆ ನಿನ್ನೆ ಸಿ.ಟಿ. ರವಿ ಅವರ ಬಂಧನ, ಸದನದ ಒಳಗಡೆ ಆಗಿರುವಂತಹ ಘಟನೆಯ ಬಗ್ಗೆ ಅಲ್ಲಿಯ ಸಭಾಪತಿಗಳು ನಿರ್ಣಯ ಮಾಡಬೇಕು. ಆದರೆ ಅವ್ರ ಮೇಲೆ ಹಲ್ಲೆ, ಅವ್ರ ಮೇಲೆ ಗೆರವು ಹಾಕುವಂಥದ್ದು ಒಬ್ಬ ಶಾಸಕರಿಗೆ, ಅದಾದ್ಮೇಲೆ ಯಾವುದೇ ರೀತಿಯ ತನಿಖೆ ಮಾಡದೇನೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು, ಅರೆಸ್ಟ್ ಮಾಡಿ ಅವ್ರು ನಡೆಸ್ಕೊಂಡಿರುವಂಥ ರೀತಿ, ಜ್ಯುಡಿಸ್ಟಿಕ್ಷನ್ ಪೊಲೀಸ್ ಸ್ಟೇಷನ್ನಲ್ಲಿ ಅವರಿಗೆ ಅರೆಸ್ಟ್ ಮಾಡದೇ ತಪ್ಪು ಇಂಥ ಹಲವಾರು ಪ್ರಕರಣಗಳಲ್ಲಿ ಸೋಕಾಸ್ ನೋಟಿಸ್ ಕೊಟ್ಟು ಅವ್ರನ್ನ ಕರೆದು ವಿಚಾರಣೆಯನ್ನು ಮಾಡಿ
ಸಾಕ್ಷಿ ಆಧಾರಗಳ ಮೇಲೆ ಮುಂದಿನ ಕ್ರಮಗಳನ್ನು ತೆಗೆದುಕೊಂಡು ಹಲವಾರು ಪ್ರಕರಣಗಳಿದ್ದಾವೆ. FSL ಲ್ಯಾಬ್ಗೆಲ್ಲ ಕಳಿಸಿಬಿಟ್ಟು ವಿಡಿಯೋ ಆಡಿಯೋಗಳನ್ನ ಚೆಕ್ ಮಾಡ್ತಾರೆ. ಅದೇ ಯಾವುದನ್ನು ಕೂಡ ಮಾಡಿದೆ. ಇವತ್ತು ಅವ್ರನ್ನ 2-3 ಗಂಟೆಯಲ್ಲಿ ಅರೆಸ್ಟ್ ಮಾಡಿ ಖಾನಾಪುರ ಪೊಲೀಸ್ ಸ್ಟೇಷನ್ ತೆಗೆದುಕೊಂಡು ಹೋದ್ರು. ಅಲ್ಲಿಂದ ಹಲವಾರು ಜಾಗಗಳಿಗೆ ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಹೋಗಿ ಅವ್ರಿಗೆ ಚಿತ್ರಹಿಂಸೆಯನ್ನು ಕೊಟ್ಟು ಮಾನಸಿಕ ವೇದನೆಯನ್ನು ಕೊಟ್ಟು ಇವತ್ತು ಅವ್ರು ನಡೆಸ್ಕೊಂಡಿರುವಂಥ ರೀತಿಯ ಮಾನವೀಯಾಗಿ ಎಲ್ಲದಕ್ಕೂ ಕಾನೂನಿದೆ, ತನಿಖೆ ಮಾಡೋದಕ್ಕೆ ವಿಧಾನ ಇದೆ. ಆ ವಿಧಾನವನ್ನು ಕೂಡ ಇವರು ಫಾಲೋ ಮಾಡಿಲ್ಲ, ಕಾನೂನು ಕೂಡ ಫಾಲೋ ಮಾಡಿಲ್ಲ. ಪೊಲೀಸರೇ ತಮ್ಮ ತನಿಖೆ ವಿಧಾನ ಮತ್ತು ಕಾನೂನನ್ನು ಉಲ್ಲಂಘನೆ ಮಾಡೋದಕ್ಕೆ ಯಾರು ಪ್ರೇರಣೆ, ಯಾವ ರಾಜಕೀಯ ಶಕ್ತಿ ಅದರ ಹಿಂದೆ ಇದೆ? ಆದ್ದರಿಂದ ಮುಖ್ಯಮಂತ್ರಿಗಳು ಬಹಳ ವಿಚಾರ ಮಾಡಬೇಕಾಗಿರುವಂಥ ವಿಚಾರ. ಮಂತ್ರಿಗಳು ಅಪಜ್ಞೆ ಮಾಡಿದ್ದಾರೆ, ಇವರು ನಿರಾಕರಣೆ ಮಾಡಿದ್ದಾರೆ. ಸತ್ಯ ಶೋಧನೆ ಆಗಬೇಕಲ್ಲ, ಸತ್ಯ ಶೋಧನೆ ಆಗದೇ ನಾವು ಯಾವ ಕನ್ಕ್ಲೂಷನ್ ಬರಕ್ಕೆ ಸಾಧ್ಯ? ಸತ್ಯ ಶೋಧನೆ ಆಗಲಿ, ತನಿಖೆ ಆಗಲಿ,